ಯಾವ್ಯಾವ ನಾಟಕಗಳಿವೆ ಮತ್ತೆ ಈ ನಾಟಕೋತ್ಸವದ ಒಂದು ರೂಪರೇಷೆ ಶ್ರೀಕೃಷ್ಣ ಹೆಬ್ಬಾಳೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾತಕ್ಕೆ ಈ ಕಾಲೇಜ್ ನಾಟಕಗಳನ್ನ ನಾವು ತಗೊಂಡಿದ್ದೀವಿ ಅಂತ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮಸ್ಕಾರ, ನನ್ನ ಹೆಸರು ಕೃಷ್ಣ ಹೆಬ್ಬಾಳೆ. ಬಾಬು ಹಿರಣ್ಯ ಬಂದು ಸುಚಿತ್ರದಿಂದ ಒಂದು ಕಾರ್ಯಕ್ರಮ ನೆಕ್ಸ್ಟ್ ನಾವು ಯಾವ್ದು ಮಾಡಬೇಕು ಅಂತ ಅನ್ಕೋತಾ ಇರ್ಬೇಕಾದ್ರೆ ಆದ ಒಂದು ಸಣ್ಣ ಕಾಫಿ ಸಂಪರ್ಕ ಒಂದು ನಾಟಕೋತ್ಸವಕ್ಕೆ ತಿರುಗಿ ಅದೊಂದು ವಾರ್ಷಿಕ ಪ್ರಕ್ರಿಯೆಯಾಗಿ ರೂಪುಗೊಳ್ತಾ ಇದೆ. ಇನ್ಮೇಲಿಂದ ಪ್ರತಿ ವರ್ಷ ಸುಚಿತ್ರ ಹಿರಣ್ಯ ನಾಟಕೋತ್ಸವ ಸುಚಿತ್ರದಲ್ಲಿ ನಡೆಯುತ್ತೆ. ನಾವು ಇದನ್ನ ಯಾವ ಥರ ಮಾಡಬೇಕು, ಅವರು ಹಿರಣ್ಯನವರ ಹೆಸರನ್ನು ಮಾಡಬೇಕು, ಫಾರ್ಮರ್ ಥಿಯೇಟರ್ ಡಿಸೈನ್ಸ್ ಆಫ್ ಕರ್ನಾಟಕ ಅದೆಲ್ಲರೂ ಪರಿಚಯ ಆಗಬೇಕು ಅಂತೆಲ್ಲ ಹೇಳಿದಾಗ ಯಾವ ವರ್ಗಕ್ಕೆ ಪರಿಚಯ ಆಗಬೇಕು, ಯಾಕೆ ಪರಿಚಯ ಆಗಬೇಕು. ಈ ಹವ್ಯಾಸಿ ರಂಗಭೂಮಿ ಬೆಂಗಳೂರಲ್ಲಿ ತುಂಬಾ ಗಟ್ಟಿಯಾಗಿ ನಡ್ಕೊಂಡು ಬಂದಿರುವಂಥ ಪದ್ಧತಿ. ಹವ್ಯಾಸಿ ರಂಗಭೂಮಿಯ ಮುಂದಿನ ಪೀಳಿಗೆ ಯಾರು, ಸದಾ ಮುಂದಿನ ಪೀಳಿಗೆ ಅಂದರೆ ವಿದ್ಯಾರ್ಥಿ ಸಮೂಹ. ಹಾಗಾಗಿ ನಾವು 4 ಇತ್ತೀಚೆಗಷ್ಟೇ ನಡೆದ ಅಂತರ ಕಾಲೇಜು ರಂಗಸ್ಪರ್ಧೆಯಲ್ಲಿ ಭಾಗವಹಿಸಿದ 4 ಉತ್ತಮ ನಾಟಕಗಳನ್ನ ಆಯ್ಕೆ ಮಾಡಿ ಆ ನಾಟಕಗಳನ್ನ ನಾಟಕೋತ್ಸವಕ್ಕೆ ಆಹ್ವಾನ ಮಾಡಿದ್ವಿ. 4 ಕಾಲೇಜ್ ತಂಡಗಳು ಬಂದು ನಾಟಕ ಮಾಡ್ತಾ ಇದ್ದಾರೆ. ಪ್ರತಿದಿನ ಸಂಜೆ 7ರಿಂದ 8:30, 8:40ವರೆಗೂ ನಾಟಕ ನಡೆಯುತ್ತೆ. ಸುಚಿತ್ರದ ಹೊರ ಪಿ ರಂಗಸ್ಥಳದಲ್ಲಿ ಓಪನ್ ಏರ್ ಥಿಯೇಟರ್ಲ್ಲಿ ನಾಟಕ ನಡೆಯುತ್ತೆ. ನಾಟಕಕ್ಕೆ ಮುಂಚೆ 6:30ರಿಂದ 6:45 ಪ್ರತಿದಿನ 3 ದಿನ ಬೀದಿ ನಾಟಕಗಳು ನಡೆಯುತ್ತೆ. ಮೊದಲನೇ ದಿನ ಉತ್ಸವದ ಉದ್ಘಾಟನೆಯ ಅಂಗದಲ್ಲಿ ಡೊಳ್ಳು ಕುಣಿತ, ಅದನ್ನು ಪ್ರದರ್ಶನ ಮಾಡ್ತಾ ಇರೋದು ಕಾಲೇಜ್ ವಿದ್ಯಾರ್ಥಿಗಳೇ. ಡೊಳ್ಳು ಕುಣಿತ ಮತ್ತೆ ಬೀದಿ ನಾಟಕಗಳನ್ನು ಮಾಡ್ತಾ ಇರೋದನ್ನ ಪ್ರಸ್ತುತಪಡಿಸ್ತಾ ಇರೋದು ಕಾಲೇಜ್ ವಿದ್ಯಾರ್ಥಿಗಳೇ. ಮತ್ತೆ ಕಲಿಕೆಗೆ ಅನುಕೂಲ ಆಗಲಿ ಅಂತ ಪ್ರತಿದಿನ ವರ್ಕ್ಶಾಪ್ ಮತ್ತೆ ಮಾಸ್ಟರ್ ಕ್ಲಾಸ್ ಮಾಡ್ತಾ ಇದ್ದೀವಿ. 2 ದಿನದ 2 ವರ್ಕ್ಶಾಪ್. ಮೊದಲನೇ ವರ್ಕ್ಶಾಪ್ ಒಂದು ಆನ್ ದಿ ಬೀಟ್, ಶೇಪಿಂಗ್ ಥಾಟ್ಸ್ ಅಂಡ್ ಆಕ್ಷನ್, ಅಂದ್ರೆ ಮಾನಸಿಕ ಸಿದ್ಧತೆ, ಒಬ್ಬ ನಟನಿಗೆ ಬೇಕಾದ ಮಾನಸಿಕ ಸಿದ್ಧತೆ ಮತ್ತು ಶಾರೀರಿಕ ಸಿದ್ಧತೆ ಬಗ್ಗೆ 2 ದಿನದ ಒಂದು ವರ್ಕ್ಶಾಪ್ ಕಾರ್ಯಾಗಾರ ನಡೀತಾ ಇದೆ. ಈ ಕಾರ್ಯಾಗಾರನ ನಡೆಸ್ಕೊಡ್ತಾ ಇರೋದು ಅಪೂರ್ವ ಆರ್ಥರ್ ಅಂತ. ಅಪೂರ್ವ ಆರ್ಥರ್ ಆದಿಶಕ್ತಿ ಅಂತ ಪಾಂಡಿಚೇರಿನಲ್ಲಿ ಒಂದು ರಂಗ ಕೇಂದ್ರ ಇದೆ. ತುಂಬಾ ಚೆನ್ನಾಗಿ ನಾಟಕಗಳ ಸಿದ್ಧತೆಗಳು ಹೆಂಗಾಗಬೇಕು, ನಟರ ಸಿದ್ಧತೆ ಹೆಂಗಾಗಬೇಕು ಅಂತ ಹೇಳ್ಕೊಟ್ಟು ಭಾರತದ ಕೆಲವು ಅತಿ ಪ್ರಮುಖ ನಟರನ್ನ ಅಲ್ಲಿಂದ ರೂಪುಗೊಳಿಸಿದ್ದಾರೆ. ಆ ಸಂಸ್ಥೆಯಿಂದ ಹೊರಬಂದಿರುವಂತಹ ಅಪೂರ್ವ ಆರ್ಥರ್ ಈ ಆನ್ ದಿ ಬೀಟ್, ಶೇಪಿಂಗ್ ಥಾಟ್ಸ್ ಅಂಡ್ ಆಕ್ಷನ್, ಮಾನಸಿಕ ಮತ್ತು ಶಾರೀರಿಕ ಸಿದ್ಧತೆ ಒಬ್ಬ ನಟನಿಗೆ ಬೇಕಾಗಿರೋದನ್ನ 2 ದಿನದ ಕಾರ್ಯಾಗಾರ ಮಾಡಿಕೊಡ್ತಾ ಇದ್ದಾರೆ. ಇದು 16 ಮತ್ತು 18ನೇ ತಾರೀಕು ಏಪ್ರಿಲ್ ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೂ ನಡೆಯುವಂತಹ ಕಾರ್ಯಾಗಾರ. ಏಪ್ರಿಲ್ 18, 19 ರಂಗಕ್ಕೆ ಬಳಕೆ ಆಗುವಂತಹ ಹಿನ್ನೆಲೆ ಸಂಗೀತ, ಅದು ರೆಕಾರ್ಡೆಡ್ ಸಂಗೀತನ, ಲೈವ್ ಸಂಗೀತನ, ಹಾಡುಗಳು ಹೇಗೆ ಬಳಸಬೇಕು, ರಂಗದ ಹಿನ್ನೆಲೆಯಲ್ಲಿ ಮೂಡಿ ಬರುವಂತಹ ಶಬ್ದ ಮತ್ತು ಸಂಗೀತದ ಕಾರ್ಯಾಗಾರ ನಡೆಯುತ್ತೆ. ಇದನ್ನ ನಡೆಸ್ಕೊಡ್ತಾ ಇರೋದು ಹವೀಶ್ ಶ್ರೀನಾಥ್ ಅಂತ. ಹವೀಶ್ ತುಂಬಾ ಒಬ್ಬ ಯಂಗ್ ಥಿಯೇಟರ್ ಪ್ರಾಕ್ಟೀಷನರ್. ಸಂಗೀತ ಕ್ಷೇತ್ರದಲ್ಲಿ, ರಂಗ ಸಂಗೀತದ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾನೆ. ಕೆಲವು ವೆರಿ ವೆರಿ ಸಕ್ಸಸ್ಫುಲ್ ನಾಟಕಗಳ ಸಂಗೀತನ ಅವನು ರೂಪಿಸ್ಕೊಂಡು ಬರ್ತಾ ಇದ್ದಾನೆ. ಅವನು ಈ 2 ದಿನದ ರಂಗ ಸಂಗೀತದ ಕಾರ್ಯಾಗಾರ ನಡೆಸ್ಕೊಳ್ತಾ ಇದ್ದಾನೆ. ರಂಗಭೂಮಿ ಮತ್ತೆ ಸಿನಿಮಾದಲ್ಲಿ ಒಂದು ದೃಶ್ಯ ಮಾಧ್ಯಮದಲ್ಲಿ, ಸಿನಿಮಾ ಮಾಧ್ಯಮಕ್ಕೆ ಹೋದಾಗ ರಂಗಭೂಮಿಯಿಂದ ಬಂದವರಿಗೆ ಸ್ವಲ್ಪ ಆದ್ಯತೆ ಹೆಚ್ಚು, ಅಲ್ಲಿಯ ಕಲಿಕೆ ಜಾಸ್ತಿ ಅಂತ ಎಲ್ಲ ಕಡೆ ಕೇಳಿ ಗೊತ್ತಿರುತ್ತೆ. ಅದು ಸತ್ಯ ಕೂಡ. ಆ ತರ ರಂಗಭೂಮಿ ಮತ್ತೆ ಚಲನಚಿತ್ರ ಮಾಧ್ಯಮದಲ್ಲಿ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡಿ ಹೆಸರು ಗಳಿಸಿರುವಂತಹ 4 ನಮ್ಮ ಕನ್ನಡ ಚಿತ್ರರಂಗದ ಪ್ರಮುಖರನ್ನ ವಿದ್ಯಾರ್ಥಿಗಳ ಮುಂದೆ ಒಂದು ಮಾಸ್ಟರ್ ಕ್ಲಾಸ್ಗೋಸ್ಕರ ಅವರು ರೂಪುಗೊಳಿಸಿದ್ದ, ಅಂದ್ರೆ ಅವ್ರ ಆರ್ಟ್ ಅಂಡ್ ಕ್ರಾಫ್ಟ್ ನ ಅವ್ರು ಹೆಂಗೆ ಕ್ಯೂರೇಟ್ ಮಾಡ್ಕೊಂಡ್ರು, ಹೆಂಗೆ ಕಲ್ತ್ಕೊಂಡ್ರು, ಹೌ ಡು ದೇ ಎಕ್ಸ್ಪ್ರೆಸ್ ದಿಸ್ ಟು ದ ನೆಕ್ಸ್ಟ್ ಜನರೇಷನ್, ಈ ವಿಷಯಕ್ಕೋಸ್ಕರ 4 ಮಾಸ್ಟರ್ ಕ್ಲಾಸ್ಗಳನ್ನು ಮಾಡಿದ್ದೀವಿ. 16ನೇ ತಾರೀಕು ಸಿಂಧು ಶ್ರೀನಿವಾಸ ಮೂರ್ತಿ ಅಂತ. ಸಿಂಧು ರಂಗಭೂಮಿ ನಟಿ, ಬರಹಗಾರ್ತಿ, ಚಲನಚಿತ್ರ ನಿರ್ದೇಶಕಿ, ನಟಿ. ಅವರು ಕಳೆದ ವರ್ಷ 2 ವರ್ಷದಿಂದ ಆಚಾರ್ ಅಂಡ್ ಕಂಪನಿ ಅಂತ ಒಂದು ಸಿನಿಮಾ ಮಾಡಿದ್ರು. ತುಂಬಾ ಚೆನ್ನಾಗಿ ಅದನ್ನ ಪ್ರೇಕ್ಷಕರು ಒಪ್ಕೊಂಡಿದ್ರು. ವೆರಿ ವೆರಿ ಅಂದ್ರೆ ಹಿಂದಿನ ಕಾಲದಲ್ಲಿ ಬರ್ತೀನಿ, ಒಂದು ಇಡೀ ಫ್ಯಾಮಿಲಿ ಆಡಿಯನ್ಸ್ ಅನ್ನ ಮತ್ತೆ ಅಟ್ರಾಕ್ಟ್ ಮಾಡುವಂತ ಒಂದು ಸಿನಿಮಾ ಕಥೆ ಬರೆದಿದ್ರು ಅವರು. ಸಿಂಧು ಶ್ರೀನಿವಾಸ ಮೂರ್ತಿ ವಿಲ್ ಕಂಡಕ್ಟ್ ದಿ ಫಸ್ಟ್ ಮಾಸ್ಟರ್ ಕ್ಲಾಸ್ 16ನೇ ತಾರೀಕು. 14ನೇ ತಾರೀಕು ಡೈಲಾಗ್ ಆಸ್ ಎ ಮಾಸ್ಟರ್ ಸ್ಟ್ರೋಕ್, ಮಾತಿನಿಂದ ಕಟ್ಟುವಂತಹ ನಾಟಕಗಳ ಪ್ರಕ್ರಿಯೆ ಬಗ್ಗೆ ಬಾಬು ಹಿರಣ್ಯ ಅವರನ್ನೇ ಮಾಸ್ಟರ್ ಕ್ಲಾಸ್ ನಡೆಸ್ಕೊಡ್ತಾ ಇದ್ದಾರೆ. 18ನೇ ತಾರೀಕು ಲೂಸಿಯಾ, ಯೂಟರ್ನ್,
ಧೂಮಂ, ಈ ಎಲ್ಲ ಚಿತ್ರಗಳನ್ನ ಮತ್ತು ಹಲವಾರು ವೆಬ್ ಸೀರೀಸ್ಗಳನ್ನ ನಿರ್ದೇಶನ ಮಾಡಿದಂತ ಪವನ್ ಕುಮಾರ್. ನಾಟಕಗಳನ್ನು ತುಂಬಾ ನಾಟಕಗಳನ್ನು 3-4 ನಾಟಕಗಳನ್ನ ಬರೆದು ಅಭಿನಯಿಸಿ ನಿರ್ದೇಶಿಸಿ ಎಲ್ಲ ಮಾಡ್ಯಾರ. ಸೊ ಪವನ್ ಕುಮಾರ್ ವಿಲ್ ಹ್ಯಾಂಡಲ್ ಎ ಮಾಸ್ಟರ್ ಕ್ಲಾಸ್ ಫ್ರಮ್ ಆನ್ ಇಂಟಿಮೇಟ್ ಪರ್ಫಾರ್ಮೆನ್ಸ್ ಟು ಪವರ್ಫುಲ್ ಫ್ರೇಮ್ಸ್ ಅನ್ನೋ ಸಬ್ಜೆಕ್ಟ್ ಬಗ್ಗೆ ಅವ್ರು ಮಾತಾಡ್ತಾರೆ. 19ನೇ ತಾರೀಕು ಬಾಲಾಜಿ ಮನೋಹರ್ ಅಂತ, ಅಗೇನ್ ವೆರಿ ವೆರಿ ವಂಡರ್ಫುಲ್ ಆಕ್ಟರ್, ನಾಟಕದಲ್ಲೂ ಸಿನಿಮಾದಲ್ಲೂ. ಬಾಲಾಜಿ ಮನೋಹರ್ ಅವರು ಎಕ್ಸ್ಪ್ಲೋರಿಂಗ್ ಅಂಡ್ ಪರ್ಫಾರ್ಮಿಂಗ್ ದಿ ಸಬ್ಟೆಕ್ಸ್ಟ್ ಈ ವಿಷಯದ ಬಗ್ಗೆ ಒಂದು ಮಾಸ್ಟರ್ ಕ್ಲಾಸ್ ಮಾಡ್ತಾ ಇದ್ದಾರೆ. ಸೊ ನಾವು ಸುಚಿತ್ರ ಅಂಗಳದಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 8:30ವರೆಗೂ ನಿರಂತರವಾಗಿ 4 ದಿನಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳನ್ನ ತಮ್ಮ ತಮ್ಮ ಮಾಧ್ಯಮಗಳಲ್ಲಿ ಪ್ರಕಟಿಸಿ ಪ್ರದರ್ಶಿಸಿ ಇದಕ್ಕೆ ಪ್ರೇಕ್ಷಕರು ಬರುವಂಗೆ ಅನುವು ಮಾಡಿಕೊಡ್ಬೇಕು. ನಿಮ್ಮ ಬೇರೆ ಎಲ್ಲ ಒತ್ತಡಗಳ ಮಧ್ಯೆ ರಂಗಕ್ರಿಯೆಗಳಿಗೂ ಸ್ವಲ್ಪ ನಿಮ್ಮ ಮಾಧ್ಯಮಗಳಲ್ಲಿ ಸ್ಥಳ ಇರಲಿ, ಅದ್ರ ಬಗ್ಗೆ ಪ್ರಚಾರ ಬರಲಿ. ನೀವು ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿ. ನಾಟಕೋತ್ಸವ ಹೇಗೆ ನಡೆಯುತ್ತೆ ಅದರ ಅನುಭವ ನೀವು ಪಡೀರಿ ಅಂತ ಹೇಳಿ ನನ್ನ ಮಾತು. ಬನಶಂಕರಿ ಸುಚಿತ್ರಾ ಸಿನಿಮಾ ಅಂಡ್ ಕಲ್ಚರಲ್ ಅಕಾಡೆಮಿ ಬನಶಂಕರಿ. ಈ ದಿನದ ಕಾರ್ಯಕ್ರಮ ಆತ್ಮೀಯ ಆಹ್ವಾನ. ನಾವು ಸುಚಿತ್ರ ಮಾಸ್ಟರ್ ಜೊತೆಯಲ್ಲಿ ಕಾರ್ಯಕ್ರಮ ನಡೆಸೋದಕ್ಕೆ ಮುಖ್ಯವಾಗಿ ಪ್ರೇರಣೆ ಆಗಿದೆ. ಮಾಸ್ಟರ್ನವರು ಪರ್ವಕಾಲಿ ನಾಟಕಗಳನ್ನು ನಮ್ಮಲ್ಲಿ ಸುಚಿತ್ರದಲ್ಲಿ ಇನ್ನೂ ಹೊಸದಾಗಿ ಕಟ್ಟಿರಲಿಲ್ಲ. ಐಟಮ್ ಹಳೆಯ ಐಟಮ್ನಲ್ಲಿ ಸುಮಾರು ನಾಟಕಗಳನ್ನು ಅಲ್ಲಿ ಮಾಡ್ತಾಯಿದ್ರು. ಅದ್ರ ಜೊತೆಗೆ ನಾಣಿ ಜೊತೆಗೆ ನಾಟಕಗಳು ಮಾಡ್ತಾಯಿದ್ರು. ಸೊ ಹವ್ಯಾಸಿ ನಾಟಕಗಳನ್ನು ಮುಂದೆ ಮಾಡ್ತಾ ಇದ್ದ ಕಾರಣದಿಂದ ಈ ಒಂದು ಕಾರ್ಯಕ್ರಮನ ಬಾಬು ಹಿರಣ್ಯ ಆಮೇಲೆ ಅವ್ರ ತಮ್ಮ ಗುರುನಾಥ್ ಇವರ ಸಹಕಾರದಿಂದ ನಾಟಕೋತ್ಸವ ನಡೆಸ್ತಾ ಇದ್ವಿ. ನಮ್ಮೆಲ್ಲರಿಗೂ ನಾಟಕೋತ್ಸವಕ್ಕೂ ಈ ಮೂಲಕ ಪ್ರೀತಿಯಿಂದ ಆಹ್ವಾನ ಮಾಡ್ತಾರೆ. ದಯವಿಟ್ಟು ಬಂದು ಕಾರ್ಯಕ್ರಮವನ್ನು ನೋಡಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ಧನ್ಯವಾದ. ವರ್ಕ್ಶಾಪ್ಗಳಿಗೆ 2 ವರ್ಕ್ಶಾಪ್ ನಡೀತಾ ಇದೆ. ಒಂದು ಅಪೂರ್ವ ಅರ್ಥ ಮತ್ತು ಇನ್ನೊಂದು ಹವಿಷ್ಯನ. ಈ 2 ವರ್ಕ್ಶಾಪ್ಗಳಿಗೆ ವಿದ್ಯಾರ್ಥಿಗಳಿಗೆ, ಕಾಲೇಜ್ ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಫೀಸು. ಸಾರ್ವಜನಿಕರು ಯಾರು ಬಂದವರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದರೆ 1,500 ರೂಪಾಯಿ ಫೀಸು. ಸುಚಿತ್ರಾ ಫಿಲ್ಮ್ ಸೊಸೈಟಿ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ 500 ರೂಪಾಯಿ, ಮಿಕ್ಕವ್ರಿಗೆ 1,500 ರೂಪಾಯಿ. ಮಾಸ್ಟರ್ ಕ್ಲಾಸ್ಗೆ ಯಾವುದೇ ಥರದ ಫೀಸ್ ಟಿಕೆಟ್ ಏನು ಇರೋದಿಲ್ಲ. ನಾಟಕಕ್ಕೆ 100 ರೂಪಾಯಿ ಟಿಕೆಟ್ ಇರುತ್ತೆ. ಬೀದಿ ನಾಟಕಕ್ಕೆ ಮಾಸ್ಟರ್ ಕ್ಲಾಸ್ಗೆ ಯಾವುದೇ ಥರದ ಟಿಕೆಟ್ ಇರೋದಿಲ್ಲ. ಟಿಕೆಟ್ಗಳನ್ನ ನಾವು ಅಲ್ಲೇನು ಮಾಡ್ತಾ ಇದ್ದೀವಿ, ನಾಟಕದ ಪ್ರದರ್ಶನದ ತಂಡಕ್ಕೆ ನಾವು ಹಣ, ಪ್ರದರ್ಶನದ ಸಂಭಾವನೆ ಜೊತೆಗೆ ಟಿಕೆಟ್ ಹಣವನ್ನು ನಾವು ಕಾಲೇಜ್ ವಿದ್ಯಾರ್ಥಿಗಳಿಗೆ ವಾಪಸ್ ಕೊಡ್ತಾ ಇದ್ದೀವಿ. ಮತ್ತು ಚಿಟಗೇರಿ ಸಂಸ್ಥೆ, ಈ 2 ಸಂಸ್ಥೆಗಳು ನಮಗೆ ಹಣಕಾಸಿನ ವಿಷಯದಲ್ಲೂ ಸಹಾಯ ಮಾಡಿದೆ. ಅವರಿಬ್ಬರಿಗೂ ನಾನು ಇಲ್ಲಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ.